आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। नारायणं सुरगुरुं जगदेकनाथं भक्तप्रियं सकललोकनमस्कृतं च श्रीपुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयो नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಶ್ರೀಮನ್ಮಧ್ವಾಚಾರ್ಯರು ವಾಯುದೇವರ ಮೂರನೇ ಅವತಾರಭೂತರು. ಶ್ರೀಮದ್ ಆಚಾರ್ಯರಾಗಿ ವಾಯುದೇವರು ಭೂಮಿಯಲ್ಲಿ ಅವತಾರ ಮಾಡಿ ದಿವ್ಯವಾದಂಥ ಜ್ಞಾನವನ್ನು ಎಲ್ಲರಿಗೂ ಕೂಡ ಕೊಟ್ಟು ಮೋಕ್ಷ ಮಾರ್ಗವನ್ನು ತೋರಿಸಿದವರು ಅವರು. ಅನೇಕ ಗ್ರಂಥಗಳ ಮೂಲಕ ಶ್ರೀಮದ್ ಆಚಾರ್ಯರು ಬಹಳ ಪ್ರಾಮಾಣಿಕವಾದ ರೀತಿಯಲ್ಲಿ ವೇದೋಕ್ತವಾದ ತತ್ವಜ್ಞಾನವನ್ನು ಕೊಟ್ಟಿದ್ದಾರೆ. ಭಾಗವತದ ಮೇಲೆ ಗ್ರಂಥ ಮಾಡಿದರು, ರಾಮಾಯಣದ ಮೇಲೆ ನಿರ್ಣಯವನ್ನು ಕೊಟ್ಟರು, ಮಹಾಭಾರತಕ್ಕೆ ನಿರ್ಣಯ, ಬ್ರಹ್ಮಸೂತ್ರದ ಮೇಲೆ, ಭಗವದ್ಗೀತೆಯ ಮೇಲೆ, ಉಪನಿಷತ್ತಿನ ಮೇಲೆ ಎಲ್ಲ ವಿಧವಾದ ಗ್ರಂಥಗಳನ್ನು ಬರೆದಿದ್ದಾರೆ. ಮಹಾಭಾರತ ಬಹಳ ಶ್ರೇಷ್ಠವಾದ ಗ್ರಂಥ. ಅಂಥ ಮಹಾಭಾರತ ವ್ಯಾಸರು ರಚನೆ ಮಾಡಿದ್ದು ದ್ವಾಪರ ಯುಗದಲ್ಲಿ. ಕಲಿಯುಗ ಬರೋ ಹೊತ್ತಿಗೆ, ಕಲಿಯುಗದಲ್ಲಿ ಆಚಾರ್ಯರು ಬರುವ ಕಾಲಕ್ಕೆ ಅದು ಪೂರ್ತಿ ಅಸ್ತವ್ಯಸ್ತ ಆಗಿತ್ತು ಮಹಾಭಾರತ. ಅದಕ್ಕೆ ವೇದವ್ಯಾಸ ದೇವರೇ ಮಧ್ವಾಚಾರ್ಯರಿಗೆ ಆಜ್ಞೆ ಮಾಡ್ತಾರೆ, ನಾನು ವೇದಾರ್ಥ ನಿರ್ಣಯಕ್ಕೋಸ್ಕರವಾಗಿ ಮಹಾಭಾರತ ರಚನೆ ಮಾಡಿದ್ದೇನೆ. ಅದೆಲ್ಲ ದುಷ್ಟ ಜನರಿಂದ ಅಸ್ತವ್ಯಸ್ತ ಆಗಿದೆ, ಕೆಲವರು ಅಜ್ಞಾನಿಗಳು ಅಸ್ತವ್ಯಸ್ತ ಮಾಡಿದ್ದಾರೆ. ಅದನ್ನು ನೀವು ಸರಿಯಾದ ರೀತಿಯಲ್ಲಿ, ನನಗೆ ಸಮ್ಮತವಾಗುವ ರೀತಿಯಲ್ಲಿ ಮಹಾಭಾರತದ ಕಥಾ ನಿರ್ಣಯ ಮಾಡಿಕೊಡಬೇಕು ಅಂತ ವ್ಯಾಸರು ಆಜ್ಞೆ ಮಾಡಿದರು. ವೇದವ್ಯಾಸದೇವರ ಆಜ್ಞೆಯಿಂದ ಮಧ್ವಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಒಂದು ಗ್ರಂಥ ಬರೆದರು. ಆ ಮಹಾಭಾರತ ತಾತ್ಪರ್ಯ ನಿರ್ಣಯ ಕೇವಲ ಮಹಾಭಾರತದ ಕಥೆಗೆ ಮಾತ್ರ ಸಂಬಂಧಪಟ್ಟಂತಹ ನಿರ್ಣಯ ಅಲ್ಲ. ಅದು ಸಮಸ್ತ ಶಾಸ್ತ್ರಾರ್ಥ ನಿದರ್ಶನಾತ್ಮಕ. ವೇದಕ್ಕೆ ಅರ್ಥ ಹೇಗೆ ವ್ಯಾಸರು ಬರೆದ ಮಹಾಭಾರತ ಸಮಸ್ತ ವೇದಾರ್ಥ ನಿರ್ಣಯಕ್ಕೂ ಅದೇ ರೀತಿ ತಾತ್ಪರ್ಯ ನಿರ್ಣಯವೂ ಕೂಡ ಸಮಸ್ತ ಶಾಸ್ತ್ರಾರ್ಥ ನಿರ್ಣಾಯಕವೇ ಆಗಿದೆ. ವಿಶೇಷವಾಗಿ ಆಚಾರ್ಯರು ಆಸೇತು ಹಿಮಾಚಲ ಸಂಚಾರ ಮಾಡಿದರು. ರಾಮೇಶ್ವರದಿಂದ ಹಿಮಾಲಯದ ತನಕ ಸಂಚಾರ ಮಾಡಿದ ಉದ್ದೇಶ ಏನು ಅಂತಂದರೆ, ಎಲ್ಲ ಕಡೆ ಹೋಗಿ ಗ್ರಂಥಾಲಯಗಳಲ್ಲಿ ನೋಡಿ ಮಹಾಭಾರತದ ಸರಿಯಾದ ಪಾಠ ಯಾವ ಕೃತಿಯಲ್ಲಿದೆ, ಯಾವ ಗ್ರಂಥಾಲಯದಲ್ಲಿ ಸರಿಯಾದ ಪುಸ್ತಕ ಇದೆ, ಯಾರೂ ಕೈಯಾಡಿಸಿರಬಾರ್ದು, ಯಾರೂ ಏನೇನೋ ತಿದ್ದಿರಬಾರ್ದು, ಬದಲಾಯಿಸಿರಬಾರ್ದು. ಅದಕ್ಕೋಸ್ಕರ ಸಮಗ್ರ ಭಾರತ ದೇಶದಲ್ಲಿ ಸಂಚಾರ ಮಾಡಿ ಎಲ್ಲ ಗ್ರಂಥಾಲಯಗಳಿಗೆ ಹೋಗಿ ಆ ಗ್ರಂಥಗಳನ್ನೆಲ್ಲ ಅವಲೋಕನ ಮಾಡಿ ಎಲ್ಲ ಕಡೆ ಹೆಚ್ಚು ಪುಸ್ತಕಗಳಲ್ಲಿರುವಂತಹದನ್ನು ಇದು ಸರಿಯಾದ ಪಾಠ ಅಂತ ನಿರ್ಣಯ ಮಾಡಿದ್ದಾರೆ. ಮಧ್ವಾಚಾರ್ಯರು ಸರ್ವಜ್ಞರು, ವೇದವ್ಯಾಸ ದೇವರ ಮುಖದಿಂದಲೇ ಪಾಠ ಕೇಳಿದವರು. ಅವ್ರು ಹೇಳಿಬಿಟ್ರಾಯಿತು, ಆದರೆ ಎಲ್ಲರೂ ಒಪ್ಪಬೇಕಲ್ಲ. ಮಧ್ವಾಚಾರ್ಯ ಶಿಷ್ಯರು ನಾವು ಒಪ್ತೇವೆ ಮಧ್ವಾಚಾರ್ಯ ಹೇಳಿದ್ದಾರೆ ಅಂತ, ಬೇರೆಯವರು ಒಪ್ಪಬೇಕಲ್ಲ. ನಮ್ಮ ಗುರುಗಳು ನಾವು ಒಪ್ತೇವೆ, ಬೇರೆಯವರು ಒಪ್ಪಬೇಕಾದ್ರೆ ಅವರಿಗೆ ಸರಿಯಾಗಿ ಗ್ರಂಥಗಳಲ್ಲಿ ತೋರಿಸಿ ಶೋಧನೆ ಮಾಡಿ ಕೊಟ್ಟಿದ್ದೇನೆ ಅಂತ ತೋರಿಸಬೇಕು. ಆವಾಗ ಒಪ್ತಾರೆ ಮೇಧಾವಿಗಳು, ನಿಷ್ಪಕ್ಷಪಾತ ದೃಷ್ಟಿ ಇದ್ದವರು. ಅದಕ್ಕೋಸ್ಕರ ಆಚಾರ್ಯರು ವ್ಯಾಸರಿಂದ ಪಾಠ ಕೇಳಿದ್ರು,
ತಾವು ಸರ್ವಜ್ಞರು, ಆದರೂ ಕೂಡ ಶೋಧನೆ ಮಾಡಿ ತಾತ್ಪರ್ಯ ನಿರ್ಣಯ ತಿಳಿಸೋಣ ಅಂತ ಹೇಳಿ ಶೋಧನೆಗಾಗಿ ಎಲ್ಲ ಗ್ರಂಥಗಳನ್ನು ಸಂಚಾರ ಮಾಡಿದ್ದಾರೆ. ಆಗ ಏನಾಗಿತ್ತು ಮಹಾಭಾರತ ಅಂತ ಅವರೇ ಬರೀತಾರೆ. ಕ್ವಚಿತ್ ಗ್ರಂಥ ಪ್ರಕ್ಷಿಪಂತಿ. ವ್ಯಾಸರು ಬರೀದೇ ಇರುವ ಶ್ಲೋಕಗಳನ್ನು ಕೆಲವು ತಾವು ರಚನೆ ಮಾಡಿ ಸೇರಿಸಿಬಿಟ್ಟಿದ್ದಾರೆ ಮಹಾಭಾರತದಲ್ಲಿ. ತಮಗೆ ಬೇಕಾದ ರೀತಿಯಲ್ಲಿ ಶ್ಲೋಕಗಳನ್ನು ಬರೆದು ಸೇರಿಸಿದ್ದಾರೆ. ಇದಕ್ಕೆ ಪ್ರಕ್ಷೇಪ ಅಂತ ಹೆಸರು. ಈಗ ಶಿವ ಸರ್ವೋತ್ತಮ, ವಿಷ್ಣು ಸರ್ವೋತ್ತಮ ಅಂತನ್ನುವ ಶ್ಲೋಕಗಳನ್ನೆಲ್ಲ ತೆಗೆದುಹಾಕಿಬಿಟ್ರು. ತಮಗೆ ಬೇಡವಾಗಿದೆ, ಪ್ರತಿ ಬರೆಸುವಾಗ ಅದನ್ನು ಬಿಟ್ಟೇ ಬರೆಸಿಬಿಟ್ರು. ಇತ್ತೀಚೆಗೂ ಕೂಡ ಪ್ರಿಂಟ್ ಮಾಡುವಾಗ ಅದನ್ನೆಲ್ಲ ಬಿಟ್ಟು ಪ್ರಿಂಟ್ ಮಾಡಿದ್ದಾರೆ. ಒಳ್ಳೆ ಶ್ಲೋಕಗಳನ್ನೆಲ್ಲ ಬಿಟ್ಟು ಪ್ರಿಂಟ್ ಮಾಡಿದ್ದಾರೆ. ಕೆಲವು ಹಿಂದು ಮುಂದೆ ಮಾಡಿದ್ದಾರೆ. ಇವೆಲ್ಲ ಮಹಾಭಾರತದ ಮೇಲೆ ನಡೆದ ಅಪಚಾರ. ಅದಕ್ಕೆ ಮಧ್ವಾಚಾರ್ಯರು ಅವತಾರ ಮಾಡಿ ಸರಿಪಡಿಸಿ ನಿರ್ಣಯವನ್ನು ತೋರಿಸಿದ್ದಾರೆ. ಎಲ್ಲಿಂದ ವ್ಯತ್ಯಾಸ ಆಗಿದೆ ಅಂದರೆ ಮಹಾಭಾರತದ ಮೊದಲನೇ ಮಂಗಳ ಪದ್ಯದಿಂದಲೇ ವ್ಯತ್ಯಾಸ ಆಗಿದೆ. ಇವತ್ತಿಗೂ ಕೂಡ ಅನೇಕ ಪುಸ್ತಕಗಳಲ್ಲಿ, ಮುದ್ರಿತವಾದ ಪುಸ್ತಕಗಳಲ್ಲಿ, ಮಹಾಭಾರತದ ಮುದ್ರಿತ ಪುಸ್ತಕಗಳಲ್ಲಿ ಮೊದಲನೇ ಪದ್ಯ ಮಂಗಳ ಪದ್ಯ ಅಂತ ಸಿಗೋದು ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ, ಇದು ಸಿಗ್ತಾ ಇದೆ. ಮಧ್ವಾಚಾರ್ಯ ಪ್ರಕಾರ ಇದು ಮಂಗಳ ಪದ್ಯ ಅಲ್ಲ. ಇದು ಮಂಗಳ ಪದ್ಯ ಯಾವುದು? ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರಿಗುಣ್ಯವರ್ಜಿತಮಜಂ ಮಾಧ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ಎಲ್ಲ ಮಾತೃಪ್ರಣಯ ಇದರಲ್ಲಿ ತುಂಬಿದೆ. ಆದ್ದರಿಂದ ಇದು ಬೇಡವಾಗಿತ್ತು ಅವರಿಗೆ. ಈ ಶ್ಲೋಕನೇ ತೆಗೆದುಹಾಕಿಬಿಟ್ಟಿದೆ. ಕೆಲವು ಪುಸ್ತಕಗಳಲ್ಲಿ ಮಾತ್ರ ಇದು ಸಿಗ್ತದೆ, ನಾರಾಯಣಂ ಸುರಗುರುಂ ಅನ್ನೋದು. ಅದನ್ನು ಮಧ್ವಾಚಾರ್ಯ ಯಾವ ಗ್ರಂಥ, ಯಾವ ಲೈಬ್ರರಿ ಅದನ್ನೆಲ್ಲ ಉಲ್ಲೇಖ ಮಾಡಲಿಲ್ಲ. ಮತ್ತು ಮಂಗಳ ಪದ್ಯ ಇದು ಅಂತ ತೋರಿಸಿದ್ರು. ವಾದಿರಾಜ ಸ್ವಾಮಿಗಳು ಟಿಪ್ಪಣಿ ಬರೆಯುವಾಗ ಅವರು ಬರೀತಾರೆ, ಮಧ್ವಾಚಾರ್ಯನು ಮಂಗಳ ಪದ್ಯ ಅಂತ ಗುರುತಿಸಿದ್ದಾರೆ, ಮಹಾಭಾರತದ ಮಂಗಳ ಪದ್ಯ ಇದು ಅಂತ. ಅದನ್ನು ನಾನು ಶೋಧನೆ ಮಾಡಿದ್ದೇನೆ. ಕೇರಳ ರಾಜ್ಯದ ಒಂದು ಗ್ರಂಥಾಲಯದಲ್ಲಿ ಒಂದು ಪುಸ್ತಕದಲ್ಲಿ ಇದು ಮಂಗಳ ಪದ್ಯ ಅಂತ ಇದೆ ಅಂತ ವಾದಿರಾಜರು ಬರೀತಾರೆ. ಅಂದಮೇಲೆ ನಿರ್ಧಾರ ಆಯಿತು, ಆಚಾರ್ಯರು ಬರೆದದ್ದೆಲ್ಲ ಯಾವುದೋ ಪುಸ್ತಕದಲ್ಲಿ ಇದೆ ಅಂತ. ಹಾಗಾದ್ರೆ ಉಳಿದವರೆಲ್ಲ ತೆಗೆದುಹಾಕಿದ್ದಾರೆ, ಪ್ರಕ್ಷೇಪ ಮಾಡಿದ್ದಾರೆ. ಇನ್ನೊಂದು ಶ್ಲೋಕ ಬೇಕಾದಷ್ಟಿದೆ ಈ ರೀತಿ ಹೇಳೋದು. ಇದರಲ್ಲಿ ವಿರಾಟ ಪರ್ವದಲ್ಲಿ ಪಾಂಡವರು ಅಜ್ಞಾತವಾಸದಲ್ಲಿರುವಾಗ ದುರ್ಯೋಧನ ಎಲ್ಲರನ್ನೂ ಕಳಿಸ್ತಾನೆ. ಪಾಂಡವರನ್ನ ಕಂಡುಕೊಂಡು ಬರ್ರಿ, ಎಲ್ಲಿದ್ದಾರೆ ಅಂತ ಪಾಂಡವರನ್ನ ಕಂಡು ಹಿಡಿದು ಬರ್ರಿ ಅಂತ ಕಳಿಸ್ತಾನೆ. ಎಲ್ಲರೂ ದೇಶ ತಿರುಗಿದ್ರು, ಯಾರಿಗೂ ಪಾಂಡವರನ್ನು ಗುರ್ತೇ ಸಿಗಲಿಲ್ಲ. ಎಲ್ಲಿದ್ದಾರೆ ಅಂತ ಸುಳುವೇ ಇಲ್ಲ. ವಿರಾಟ ನಗರದಲ್ಲಿ ಇದ್ದರು. ಅವರಿಗೆ ವರ ಇತ್ತು, ಯಾರು ಅವರನ್ನು ಗುರುತಿಸಬಾರದು ಅನ್ನೋ ವರ ಇತ್ತು. ಅಲ್ಲಿದ್ದರು, ಅಲ್ಲೇ ಇದ್ರು. ಅಲ್ಲಿ ಹೋಗಿದ್ದಾರೆ, ಗೂಢಚಾರರೆಲ್ಲ ಹೋಗಿದ್ರು. ಅವ್ರಿಗೆ ಗೊತ್ತಾಗಿಲ್ಲ ಇವರು ಪಾಂಡವರು ಅಂತ ಗೊತ್ತಾಗಿಲ್ಲ. ಆದರೆ ಗೂಢಚಾರರು ಎಲ್ಲಾ ಕಡೆ ಹೋದವರು, ಅದು ವಿರಾಟ ನಗರಕ್ಕೆ ಬಂದವರು ವಾಪಸ್ ಹೋಗಿ ದುರ್ಯೋಧನ ಹತ್ರ ಹೇಳ್ತಾರೆ, ಎಲ್ಲ ಕಡೆ ಹೋಗಿ ಹುಡುಕಿದ್ವಿ, ಎಲ್ಲಿಯೂ ಪಾಂಡವರು ಸುಳು ಸಿಗಲಿಲ್ಲ ನಮಗೆ. ಆದ್ರೆ ಒಂದು ಮಾತ್ರ ವೃತ್ತಾಂತ ಗೊತ್ತಾಯಿತು, ವಿರಾಟನ ನಗರದಲ್ಲಿ ಕೀಚಕ ಸತ್ತಿದ್ದಾನೆ ಅಂತ ಗೊತ್ತಾಯಿತು. ಕೀಚಕ ಮಾತ್ರ ದ್ರೌಪದಿಯನ್ನ ಕೆಣಕಲಿಕ್ಕೆ ಹೋಗಿ ಆ ಕಾಮಿಯಾದಂಥ ಕೀಚಕ ಸತ್ತಿದ್ದಾನೆ ಅಂತ ಗೊತ್ತಾದಾಗ ದುರ್ಯೋಧನ ಲೆಕ್ಕ ಹಾಕಿದ. ಕೀಚಕ ಸತ್ತಿದ್ದಾನೆ ಅಂದ್ರೆ ಭೀಮ ಅಲ್ಲೇ ಇರಬೇಕು. ಯಾಕೆ? ಜಗತ್ತಿನಲ್ಲಿರೋ ಶೂರರೇ 4 ಜನ. ಇದು ದುರ್ಯೋಧನ ಹೇಳೋ ಮಾತು. ಬಲಭದ್ರಶ್ಚ ಭೀಮಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮ. ಜಗತ್ತಿನಲ್ಲಿರುವ ಶೂರರ ಪೈಕಿ ಪಟ್ಟಿ ಮಾಡ್ತಾ ಹೋದ್ರೆ ಇಡೀ ಜಗತ್ತಿನಲ್ಲಿ ನಂಬರ್ 1 ಬಲಭದ್ರ ಬಲರಾಮ, ನಂಬರ್ 2 ಭೀಮಸೇನ, ನಂಬರ್ 3 ಮದ್ರರಾಜ, ಚತುರ್ಥ ಕೀಚಕಸ್ತೇಷ, 4ನೇ ನಂಬರ್ ಕೀಚಕ. ಇರೋದೇ 4 ಮಂದಿ ಇಡೀ ಜಗತ್ತಿನಲ್ಲಿ. ತನ್ನನ್ನು ಬಿಟ್ಕೊಂಡ್ಬಿಡ್ತಾವ.
ತಾನು ಶೂರ ಅಲ್ಲ ಅಂತ ಅವನಿಗೆ ಗೊತ್ತಿದೆ. ಇಡೀ ಶೂರರೇ ಜಗತ್ತಿನಲ್ಲಿರುವ 4 ಮಂದಿ: ಬಲರಾಮ, ಭೀಮ, ಶಲ್ಯರಾಜ, ಕೀಚಕ. ಅದರಲ್ಲಿ ಕೀಚಕ ಸತ್ತಿದ್ದಾನೆ ಅಂದರೆ ಯಾರು ಕೊಂದಿರಬೇಕು? ಅವನಿಗಿಂತ ಮೇಲಿನವ್ರು ಯಾರಾದರೂ ಕೊಂದಿರಬೇಕು. ಶಲ್ಯರಾಜ ಅವನ ಅಟೆಂಡೆನ್ಸ್ ಬೇರೆಲ್ಲೋ ಇತ್ತು, ಆದ್ದರಿಂದ ಅವನಲ್ಲ, ಅವನು ಬೇರೆ ಕಡೆ ಇದೆ ಅನ್ನೋದಕ್ಕೆ ಪ್ರೂಫ್ ಇದೆ. ಮತ್ತೆ ಶಲ್ಯರಾಜ ಬಿಟ್ಟರೆ ಅವನ ಹಿಂದಿನವನು ನಂಬರ್ 2 ಇವನು ಭೀಮ, ನಂಬರ್ 1 ಬಲರಾಮ. ಬಲರಾಮನು ಬೇರೆ ಕಡೆ ಇದ್ದಾನೆ, ಶಲ್ಯರಾಜ ಬೇರೆ ಕಡೆ ಇದ್ದಾನೆ, ಕೀಚಕ ಸತ್ತಿದ್ದಾನೆ. ಹಾಗಾದ್ರೆ ಯಾರು ಕೊಂದಿರಬೇಕು? ಭೀಮನೇ ಕೊಂದಿರಬೇಕು. ಇದನ್ನ ನಿರ್ಧಾರ ಮಾಡಿ ಹೋಗಿ ವಿರಾಟ್ ರಾಜನ ಗೋಗ್ರಹಣ ಮಾಡೋಣ, ಇದ್ರೆ ಅವ್ರು ಯುದ್ಧಕ್ಕೆ ಬರ್ತಾರೆ, ಸಿಟ್ಟು ಬಿಡ್ತಾರೆ ಅಂತ ಹೋದ್ರು. ಆ ದುರ್ಯೋಧನ ಹೇಳೋ ಶ್ಲೋಕ ಇವತ್ತು ಕೂಡ ಗೋರಖ್ಪುರ್ ಪ್ರೆಸ್ನ ಪ್ರಿಂಟ್ ಆದ ಪುಸ್ತಕದಲ್ಲಿ ಬಲಭದ್ರಶ್ಚ ಭೀಮಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಅಂತಲೇ ಇದೆ. ಆದರೆ ನಿಜವಾಗಿಯೂ ಅದು ಶ್ಲೋಕ ಅಲ್ಲ, ವ್ಯಾಸರು ಬರೆದ ಶ್ಲೋಕ ಅಲ್ಲ. ಆ ಶ್ಲೋಕ ಹೇಗಿರಬೇಕು ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರುಮ ಭೀಮಶ್ಚ ಬಲಭದ್ರಶ್ಚ. ಮೊದಲು ಭೀಮ, ಬಲರಾಮ, ಇದು ದುರ್ಯೋಧನ ಹೇಳಿದ ಮಾತು. ಭೀಮ, ಬಲರಾಮ, ಶಲ್ಯರಾಜ, ಕೀಚಕ 4 ಜನ ಅಂತ. ಅದ್ರಲ್ಲಿ ದುರ್ಯೋಧನನಿಗಿಂತಲೂ ಮಿಗಿಲಾದವರಿದ್ದಾರೆ ಕೆಲವರು. ಅವರು ಭೀಮನ್ ಭಕ್ತರಲ್ಲ, ಬಲರಾಮನ ಭಕ್ತರು. ಅವರು ಅದನ್ನ ಭೀಮಶ್ಚ ಬಲಭದ್ರಶ್ಚ ಇದ್ದದನ್ನ ಬಲಭದ್ರಶ್ಚ ಭೀಮಶ್ಚ ಅಂತ ಮಾಡಿ ನಂಬರ್ 1 ಬಲರಾಮ ಅಂತ ಮಾಡಿಟ್ಟಿದ್ದಾರೆ. ದುರ್ಯೋಧನನ್ನೇ ಮಾಡಿಲ್ಲ, ಅವ್ರು ಮಾಡಿದ್ದಾರೆ. ಪ್ರಿಂಟ್ ಮಾಡೋದು ಇತ್ತೀಚಿನ ದುರ್ಯೋಧನನಿಗಿಂತೂ ಕಡೆ ಅಂತ ಇತ್ತು. ಹೀಗೆ ದುರ್ಯೋಧನನೇ ಭೀಮ ನಂಬರ್ 1 ಅಂತ ಹೇಳಿದ್ದಾನೆ. ಆ ಶ್ಲೋಕ ಮಹಾಭಾರತದಲ್ಲಿದೆ. ಅದನ್ನ ಭೀಮಶ್ಚ ಬಲಭದ್ರಶ್ಚ ತೆಗೆದು ಬಲಭದ್ರಶ್ಚ ಭೀಮಶ್ಚ ಮಾಡಿಟ್ಟಿದ್ದಾರೆ. ಇವತ್ತು ಸಿಗ್ತದೆ, ಆ ಶ್ಲೋಕ ಸಿಗ್ತದೆ. ಆದರೆ ಮಧ್ವಾಚಾರ್ಯರ ಅನುಸಾರದ ಗ್ರಂಥದಲ್ಲಿ ನಿರ್ಣಯದಲ್ಲಿ ಭೀಮಶ್ಚ ಬಲಭದ್ರಶ್ಚ ಅಂತಲೇ ಇದೆ. ಇದು ತಾತ್ಪರ್ಯ ನಿರ್ಣಯದ ವೈಶಿಷ್ಟ್ಯ. ಈ ರೀತಿ ಕಥೆಗಳು ಪೂರ್ವಾಪರಿಕಾರ ಆದದ್ದು ಎಲ್ಲ ಇದೆ. ಮತ್ತೆ ಮಹಾಭಾರತ ವ್ಯಾಸರು ರಚನೆ ಮಾಡುವಾಗ 3 ಭಾಷೆಯಿಂದ ರಚನೆ ಮಾಡಿದ್ದಾರೆ. 3 ಭಾಷೆ ಉಪಯೋಗಿಸಿದ್ದಾರೆ ಅದರಲ್ಲಿ. ಅಂದರೆ ಇಂಗ್ಲಿಷು, ತೆಲುಗು, ತಮಿಳು ಅದಲ್ಲ, ಸಂಸ್ಕೃತದಲ್ಲೇ 3 ಭಾಷೆ: ಸಮಾಧಿ ಭಾಷಾ, ಗುಹ್ಯ ಭಾಷಾ, ದರ್ಶನ ಭಾಷಾ ಅಂತ 3 ಭಾಷೆ ಇದೆ. ಕೆಲವು ಪ್ರಸಂಗದಲ್ಲಿ ದರ್ಶನ ಭಾಷೆಯಿಂದ ಹೇಳಿದ್ದಾರೆ. ಮಧ್ವಾಚಾರ್ಯ ಹೇಳ್ತಾರೆ ಅದು ವ್ಯಾಸರ ಅಭಿಪ್ರಾಯ ಅಲ್ಲ, ದರ್ಶನ ಭಾಷಾದಿಂದ ಕೆಲವು ಕಡೆ ಬರೆದಿದ್ದಾರೆ. ಅದು ಬೇರೆ ಬೇರೆ ದರ್ಶನದವರು ಅಂದರೆ ಬೇರೆ ಬೇರೆ ಮತದವರು ಹೇಳಿದ್ದನ್ನು ಬರೆದಿರೋದು ಅಷ್ಟೇ. ಅದು ದರ್ಶನ ಭಾಷೆ. ವ್ಯಾಸರ ಸಮ್ಮತ ಅಂತ ತಿಳ್ಕೋಬಾರ್ದು ಅದನ್ನು. ಇನ್ನು ಕೆಲವು ಗುಹ್ಯ ಭಾಷಾ, ಅದಂತೂ ಅರ್ಥವೇ ಆಗುವುದು. ಇನ್ನು ಕೆಲವು ಕಡೆ ಮಹಾಭಾರತದಲ್ಲಿ ಸಮಾಧಿ ಭಾಷಾ ಅಂತಿದೆ, ನೇರವಾಗಿ ಹೇಳಿದೆ. ಹರಿ ಸರ್ವೋತ್ತಮ ಅಂದರೆ ಹರಿ ಸರ್ವೋತ್ತಮ ಅಂತ ಹೇಳಿದ್ದಾರೆ. ಶಿವ ಸರ್ವೋತ್ತಮ, ಸ್ಕಂದ ಸರ್ವೋತ್ತಮ ಅಂತ ಬೇರೆ ಬೇರೆ ದೇವತೆಗಳನ್ನು ಹೇಳಿದ್ರೆ ಅದೆಲ್ಲ ದರ್ಶನ ಭಾಷಾ. ಆ ರೀತಿ ಹೇಳುವಂಥ ಮತಗಳು ಇದೆ ಅನ್ನೋ ದೃಷ್ಟಿಯಿಂದ ವ್ಯಾಸರು ಹೇಳಿದ್ದಾರೆ. ತ್ರಿಭಾಷಾಂಯೋ ನ ಜಾನಾತಿ, ಈ 3 ಭಾಷೆಗಳನ್ನು ಅರ್ಥ ಮಾಡಿಕೊಂಡವರು ಮಹಾಭಾರತ ಓದಬೇಕು, ಇಲ್ಲದಿದ್ರೆ ಎಡವಟ್ಟಾಗುತ್ತೆ. ಒಂದು ಪ್ರಸಂಗದಲ್ಲಿ ವ್ಯಾಸರು ಬರೀತಾರೆ, ಅದರಲ್ಲಿ ಇಲ್ಲೇ ಇದ್ದುದಿಲ್ಲ ಮಹಾಭಾರತದಲ್ಲಿ, ಎಲ್ಲ ಇದೆ. ಒಂದು ಕಡೆ ಬರೀತಾರೆ ವ್ಯಾಸರು, ಜಗತ್ತಿನಲ್ಲಿ ಪವಿತ್ರ ವಸ್ತುಗಳು ಅಂದರೆ ಯಾವುದು? ಉಚ್ಚಿಷ್ಟಂ, ಶಿವ ನಿರ್ಮಾಲ್ಯಂ, ಎಂಜಲು ಬಹಳ ಪವಿತ್ರ. ಎಂಜಲು, ಉಚ್ಚಿಷ್ಟಂ, ಶಿವ ನಿರ್ಮಾಲ್ಯಂ, ವಾಂತಂಚ, ವಾಂತಿ ಮಾಡಿದ್ದು, ಹೆಣದ ಮೇಲಿನ ಬಟ್ಟೆ, ಶವಕರ್ಪಟಂ, ಉಚ್ಚಿಷ್ಟಂ ಶಿವ ನಿರ್ಮಾಲ್ಯಂ, ವಾಂತಂಚ ಶವಕರ್ಪಟಂ, ಕಾಕವಿಷ್ಠ ಸಮುದ್ಭೂತಂ, ಕಾಗೆಯ ಮಲದಿಂದ ಹುಟ್ಟಿದ್ದು. ಇವು 5 ಪವಿತ್ರ ವಸ್ತುಗಳು. ಇದು ಹಿಂಗೆಲ್ಲ ಅರ್ಥ ಮಾಡಿಕೊಂಡ್ರೆ ಎಡವಟ್ಟಾಗುತ್ತೆ. ಅದೆಲ್ಲ ಗುಹ್ಯ ಭಾಷೆ. ಉಚ್ಚಿಷ್ಟಂ ಅಂದರೆ ಎಂದಲು ಅಂತ ಅರ್ಥ ಅಲ್ಲ. ಈಗ ಅದೇ ಪವಿತ್ರ ಆಗಿರ್ತದೆ ಈಗಿನ ಕಾಲ. ಎಲ್ಲರೂ ಒಟ್ಟಿಗೆ ಎಲ್ಲ ಕೈಲಿ ಎಲ್ಲರೂ ಒಟ್ಟಿಗೆ ಸೇರಿಸಿ ಒಂದೇ ತಟ್ಟೆಯಲ್ಲಿ 10 ಜನ ಊಟ ಮಾಡಿ ಕೂತ್ಕೊಳ್ಬೇಕಾದ್ರೆ ಇಷ್ಟಿಷ್ಟ. ಆದರೆ
ಅದು ಪವಿತ್ರ ಅಲ್ಲ. ಅದಕ್ಕೆ ಅರ್ಥನೇ ಬೇರೆ. ಮಧ್ವಾಚಾರ್ಯ ಹೇಳ್ತಾರೆ ಉಚ್ಚಿಷ್ಟ ಅಂತಂದ್ರೆ ಕರು ಬಾಯಿ ಹಾಕಿದ ಹಾಲು. ಕರು ಮೊದಲು ಕೆಚ್ಚಲಿಗೆ ಬಾಯಿ ಹಾಕಬೇಕು, ಹಾಲು ಕುಡಿಬೇಕು, ಆಮೇಲೆ ನಾವು ಹಾಲು ಕರಿಬೇಕು. ಆ ಹಾಲು ಮಾತ್ರ ಪವಿತ್ರ. ಕರುವನ್ನು ಬಿಡದೇನೆ ಬರೇ ಹಾಲಿನಿಂದ ಅದು ದನದಿಂದ ಹಾಲು ಹಿಂಡಿದ್ರೆ ಆ ಹಾಲು ಪವಿತ್ರ ಅಲ್ಲ. ಕರು ಬಿಡಬೇಕು ಮೊದಲು. ಕರು ಬಾಯಿ ಹಾಕಿ ಆಮೇಲೆ ಬರ್ತದಲ್ಲ ಆ ಹಾಲು ಉಚ್ಚಿಷ್ಟ ಅಂದ್ರೆ. ಶಿವ ನಿರ್ಮಾಲ್ಯ ತಗೋಬಾರದು ಅಂತಿದೆ ಶಾಸ್ತ್ರದಲ್ಲಿ. ಅದರದ್ದು ಪವಿತ್ರ ಅಂತ. ಶಿವ ನಿರ್ಮಾಲ್ಯ ಅಂತಂದ್ರೆ ಗಂಗಾ ನದಿ ಅಂತ, ನೈವೇದ್ಯ ಮಾಡಿದ್ದು ಅಂತ ಅರ್ಥ. ಗಂಗಾ ನದಿ ಪವಿತ್ರ. ಯಾಕೆ ರುದ್ರದೇವರ ತಲೆ ಮೇಲಿಂದ ಇಳಿತು. ಪಾಂಚಂಚ ಅಂದ್ರೆ ಜೇನುತುಪ್ಪ ಅಂತೆ ಮಾಡಿದ್ದು. ಅಂದ್ರೆ ಜೇನು ಹುಳುಗಳು ಒಂದು ಕಡೆ ಗೂಡಿನಲ್ಲಿ ಆ ಮೃದು ಪುಷ್ಪರಸವನ್ನೆಲ್ಲ ತಾವು ಹೀರಿ, ಬಾಯಿಂದ ಹೀರಿ ಅದನ್ನು ಒಂದು ಕಡೆ ಬಿಟ್ಟು ಕೂಡಿಡ್ತಾರೆ. ಅದು ಜೇನುತುಪ್ಪ, ಅದು ಪವಿತ್ರ. ಪಂಚಾಮೃತಕ್ಕೆ ಬರ್ತದೆ. ಪಾಂಚಂಚ ಶವಕರ್ಪಟಂ, ಹೆಣದ ಮೇಲಿನ ಬಟ್ಟೆ ಅಂತಂದ್ರೆ ಯಾವುದ್ಯಾವುದು ಅಲ್ಲ. ರೇಷ್ಮೆ ಹುಳದ ಮೇಲಿರ್ತಕ್ಕಂಥದ್ದು ಆ ರೇಷ್ಮೆ ಗೂಡು. ಅದರಿಂದ ರೇಷ್ಮೆ ತಯಾರು ಮಾಡ್ತಾರೆ. ರೇಷ್ಮೆ ಪವಿತ್ರ. ಇದೆಲ್ಲ ಕಾಕವಿಷ್ಠಾಸನುಭೂತ ಅಂದ್ರೆ ಕಾಗೆ ಮಲದಿಂದ ಹುಟ್ಟಿದ್ದು ಅಂತಂದ್ರೆ ಅಶ್ವತ್ಥ ಮರ ಅಂತ. ಬೇವಿನ ಮರದಲ್ಲಿ ಕಾಗೆ ಇದ್ದು ಮಲ ವಿಸರ್ಜನೆ ಮಾಡ್ತದೆ. ಅದರ ಪಕ್ಕದಲ್ಲಿ ಆ ಮರದಲ್ಲಿ ಅಶ್ವತ್ಥ ಬೆಳೀತದೆ. ಅದು ಪವಿತ್ರ. ಪ್ರದಕ್ಷಿಣೆ ನಮಸ್ಕಾರಕ್ಕೆಲ್ಲ ಬರ್ತದೆ ಅಶ್ವತ್ಥ ಮರ. ಇದು ಗುಹ್ಯ ಭಾಷೆ ಇದೆ, ದರ್ಶನ ಭಾಷೆ ಇದೆ, ಸಮಾಧಿ ಭಾಷೆ ಇದೆ. ಪ್ರಕ್ಷೇಪ ಮಾಡಿದ್ದಾರೆ, ಇದ್ದದ್ದನ್ನು ತೆಗೆದು ಹಾಕಿದ್ದಾರೆ, ಇಲ್ಲದೆ ಇದ್ದದ್ದನ್ನು ಸೇರಿಸಿದ್ದಾರೆ. ಇವೆಲ್ಲ ಆಗಿರೋದ್ರಿಂದ ವ್ಯಾಸರು ಮಧ್ವಾಚಾರ್ಯರಿಗೆ ಆಜ್ಞೆ ಮಾಡಿದ್ರು, ನೀವು ಶೋಧನೆ ಮಾಡಿ ಒಳ್ಳೆ ಪ್ರಬಂಧ ಬರೆಯಿರಿ ಅಂತ. ಅಂಥ ಶೋಧ ಪ್ರಬಂಧವನ್ನು ಮಧ್ವಾಚಾರ್ಯ ಬರ್ಕೊಟ್ಟಿದ್ದಾರೆ. ತಾತ್ಪರ್ಯ ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದರ ಮಹತ್ವ ಎಷ್ಟು ಅಂತಂದ್ರೆ ಯೋಗದೀಪಿಕಾ ಅಂತ ಒಂದು ಗ್ರಂಥ ಇದೆ. ಮಕ್ಕಳಿಗೆ ಉಪನಯನ ಆದ ಮೇಲೆ ಕೆಲವೆಲ್ಲ ವೇದಾಧ್ಯಯನ ಮಾಡಿಸ್ಬೇಕು, ಗಾಯತ್ರಿ ಉಪದೇಶ ಎಲ್ಲ ಕೊಡಬೇಕು. ಹೇಗೋ ಹಾಗೆ ಉಪನೀತನಾದ ಮಕ್ಕಳಿಗೆ ತಾತ್ಪರ್ಯ ನಿರ್ಣಯ ಅಭ್ಯಾಸ ಮಾಡಿಸ್ಬೇಕು ಅಂತ ವಿಧಾನ ಇದೆ. ತಾತ್ಪರ್ಯ ನಿರ್ಣಯ ಓದಿಸ್ಬೇಕು ಅಂತ ವಿಧಿ ಇದೆ. ಅಕಸ್ಮಾತ್ ಓದಲಿಲ್ಲ ಅಂತಂದ್ರೆ ವಿಧಿ ಇದ್ದಂಗೆ, ಗಾಯತ್ರಿ ಜಪ ಮಾಡದೇ ಇದ್ದ ಹಾಗೆ. ಅಷ್ಟು ಮಹತ್ವ ಕೊಟ್ಟಿದ್ದಾರೆ. ಅದ್ರ ವಿಧಾನ ಹೇಳ್ತಾರೆ. ಗುರುಗಳು ಬರೀ ಉಪನಯನ ಮಾಡೋದಲ್ಲ, ತಾತ್ಪರ್ಯ ನಿರ್ಣಯ ಹೇಳ್ಕೊಡ್ಬೇಕು. ಅಂಥ ಶ್ರೇಷ್ಠವಾದ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ. ಮೊದಲು 3 ಅಧ್ಯಾಯದಲ್ಲಿ ಇದೆ. ಶಾಸ್ತ್ರಾರ್ಥಗಳನ್ನೆಲ್ಲ ತಗೊಂಡಿದ್ದಾರೆ. ವೇದದ ವಾಕ್ಯಗಳು ತಗೊಂಡು, ಮಹಾಭಾರತದ ವಾಕ್ಯ ತಗೊಂಡು ಎಲ್ಲ ವಿಷಯ ನಿರ್ಣಯ ಮಾಡಿದ್ದಾರೆ. ಇಡೀ ಮಹಾಭಾರತಕ್ಕೆ ಆಧ್ಯಾತ್ಮಿಕ ಅರ್ಥ ಇದೆ ಅಂತ ಹೇಳ್ತಾರೆ. ಯಾರು ಇದುವರೆಗೆ ಸಮಗ್ರ ಮಹಾಭಾರತಕ್ಕೆ ಆಧ್ಯಾತ್ಮಿಕ ಅರ್ಥ ಬರೆದವರಿಲ್ಲ. ಜ್ಞಾನಿಗಳು ಹೇಳ್ತಾರೆ, ಅವರು ಬರೆದಿಟ್ಟಿಲ್ಲ ಅಷ್ಟೇ. ಇಡೀ ಮಹಾಭಾರತಕ್ಕೆ ಆಧ್ಯಾತ್ಮಿಕ ಅರ್ಥ ಇದೆ. ಎಲ್ಲೆಲ್ಲಿ ಈಗ 3 ಹೆಸರು ಮಹಾಭಾರತಕ್ಕೆ. ಮನ್ವಾದಿ ಅಂತ ಒಂದು ಶೀರ್ಷಿಕೆ ಇದೆ. ಈಗ ಮಹಾಭಾರತ ಅಂತ ಅಷ್ಟೇ ಗೊತ್ತು. ಮನ್ವಾದಿ ಅಂತ ಆ ಗ್ರಂಥಕ್ಕೆ ಹೆಸರು. ಆಸ್ತಿಕಾದಿ ಅಂತ ಇನ್ನೊಂದು ಹೆಸರು. ಉಪರಿಚರಾದಿ ಅಂತ 3 ಶೀರ್ಷಿಕೆ ಇದೆ, 3 ಹೆಸರಿದೆ ಆ ಗ್ರಂಥಕ್ಕೆ. ಮನ್ವಾದಿ ಅಂತಂದ್ರೆ ಇಡೀ ಮಹಾಭಾರತ ಮನು ಅಂತಂದ್ರೆ ಈ ವೈವಸ್ವತ ಮನು, ಸ್ವಯಂಭವ ಮನು ಇವರಲ್ಲ. ಮನು ಅಂತಂದ್ರೆ ಜ್ಞಾನ, ಭಕ್ತಿ, ಧರ್ಮ, ಶ್ರದ್ಧಾ, ಮೇಧ, ಶ್ರವಣ, ಶೀಲ, ವಿನಯ, ಇದೆಲ್ಲ ಈ ಗುಣಗಳಿಗೆ ಮನು ಅಂತ ಹೆಸರು. ಈ ಗುಣಗಳಿಂದಲೇ ಪರಮಾತ್ಮನ ಜ್ಞಾನ ಬರ್ತದೆ. ಜ್ಞಾನ ಸಾಧನವಾದ ಗುಣಗಳು, ಅದನ್ನು ಹೇಳಲಿಕ್ಕೆ ಹೊರಟಿರೋದು ಮಹಾಭಾರತ. ಇವತ್ತು ಬರೀ ಮಹಾಭಾರತ ಅಂದರೆ ಕೌರವರು ಪಾಂಡವರದ್ದು ಜಗಳ. ಆಟ ಆಡಿದ್ರು, ಮೋಸ ಆಯಿತು, ಸೋತರು, ಜಗಳ ಆಯಿತು, ಯುದ್ಧ ಆಯಿತು. ಜ್ಞಾನ ಭಕ್ತಿಯಾದಿಗಳು ಜ್ಞಾನ ಸಾಧನ ಅಂತ ಹೇಳಲಿಕ್ಕೆ ಹೊರಟಿರೋದು ಮಹಾಭಾರತ. ಅದಕ್ಕೆ ಮನ್ವಾದಿ ಅಂತ ಕರೀತಾರೆ. ಆಸ್ತಿಕಾದಿ ಅಂತಂದ್ರೆ ಪಾಂಡವರ ಕಥೆ ಅಂತ ಅರ್ಥ. ಆಸ್ತಿಕರು ಅಂದ್ರೆ ಪಾಂಡವರು. ಯಾಕೆ ಎಲ್ಲರೂ ಆಸ್ತಿಕರೇ, ಪಾಂಡವರು ಮಾತ್ರ ಆಸ್ತಿಕರು.
ಬಹಳ ಆಸ್ತಿಕರವರು, ಬಹಳ ಶ್ರದ್ಧೆ, ದೇವರ ಮೇಲೆ ನಂಬಿಕೆ ಅಂದರೆ ಅಸಾಧ್ಯ ನಂಬಿಕೆ. ಆದ್ದರಿಂದ ಸ್ವಲ್ಪ ದೀರ್ಘ ಹಾಕಿ ಹೇಳಬೇಕು ಆಸ್ತಿಕರು ಅಂತ. ಕೆಲವರು ಇರ್ತಾರೆ ಸೋಂಬೇರಿ ಅಂತ, ಸ್ವಲ್ಪ ದೀರ್ಘ ಹೇಳಿದ್ರೆ ಭಾರಿ ಸೋಂಬೇರಿ ಅಂತ. ಹಂಗೆ ಆಸ್ತಿಕರು ಅಂದರೆ ಬಹಳ ಉತ್ತಮ ಶ್ರದ್ಧೆ ಉಳ್ಳ ಪಾಂಡವರು, ಅವ್ರ ಕಥೆನೂ ಹೌದು. ಉಪರಿಚರಾದಿ ಅಂದರೆ ಇಡೀ ಮಹಾಭಾರತ ಭಗವಂತನ ಕಥೆ ಹೇಳುತ್ತೆ. ಆ ರೀತಿ ಅರ್ಥ ಮಾಡಬೇಕು. ಒಂದು ಉದಾಹರಣೆ ಹೇಳ್ತೀನಿ. ಪಾಂಡವರು ವಾರಣಾವತಕ್ಕೆ ಹೋದರು. ಧೃತರಾಷ್ಟ್ರ, ದುರ್ಯೋಧನ ಇವರೆಲ್ಲ ಕುತಂತ್ರ ಮಾಡಿ ಹಸ್ತಿನಾಪುರದಿಂದ ಪಾಂಡವರನ್ನ ವಾರಣಾವತಕ್ಕೆ ಕಟ್ಟಿಬಿಟ್ಟು, ಇಲ್ಲಿ ಬೇಡ ನೀವಿರೋದು, ವಾರಣಾವತಕ್ಕೆ ಹೋಗ್ರಿ, ಅಲ್ಲಿ ಭಾರಿ ಉತ್ಸವ ಎಲ್ಲ ನಡೀತದೆ, ದೇವಾಲಯ ಇದೆ ಅಂತ. ಅವ್ರ ಉದ್ದೇಶ ಅದಲ್ಲ. ವಾರಣಾವತಕ್ಕೆ ಕಳಿಸಿದ್ರು. ಅಲ್ಲೊಂದು ಮನೆ ಇತ್ತು, ಅರಿಗಿನ ಮನೆ ಕಟ್ಟಿಸಿಟ್ಟಿದ್ದೀನಿ, ನೀವು ಅಲ್ಲಿರ್ರಿ ಅಂತ ಕಳಿಸಿದ್ದಾನೆ ದುರ್ಯೋಧನ. ಅರಿಗಿನ ಮನೆಯಲ್ಲಿದ್ದಾಗ ಅದಕ್ಕೆ ಬೆಂಕಿ ಹಚ್ಚಬೇಕು, ಬೇಗ ಉರಿತದೆ. ಅರುಗು ಎಲ್ಲ ಇರೋದ್ರಿಂದ ಬೇಗ ಉರಿತದೆ. ಅದಕ್ಕೆ ಪಾಂಡವರನ್ನೆಲ್ಲ ಅರಿಗಿನ ಮನೆಗೆ ಕಳಿಸಿ. ಅಲ್ಲಿ ಪುರೋಚನ ಅಂತ ಅವನ ಅಕ್ಕ ಒಬ್ಬಳು, ಆ ಅಕ್ಕನಿಗೆ 5 ಮಂದಿ ಮಕ್ಕಳು, ಅವರೆಲ್ಲ ಅಲ್ಲಿ ಬಂದರು. ಪುರೋಚನ ಬಂದ, ನನಗೆ ದುರ್ಯೋಧನನ ಸಹವಾಸ ಸಾಕಾಗಿ ಹೋಗಿದೆ, ನಿನ್ನ ಸೇವೆ ಮಾಡ್ಕೊಂಡಿರ್ತೀನಿ ಅಂತ ಬಂದ. ದುರ್ಯೋಧನನೇ ಕಳಿಸಿದ್ದು. ಮತ್ತೆ ಹೇಳೋದು ಹೀಗೆ, ದುರ್ಯೋಧನ ಸಹವಾಸ ಸಾಕಾಗಿದೆ, ಅದಕ್ಕೆ ನಿಮ್ಮ ಹತ್ರ ಸೇವೆ ಮಾಡ್ಕೊಂಡಿರೋಣ. ಭೀಮನಿಗೆ ಗೊತ್ತಿತ್ತು, ಮಾಡಿ ಸೇವೆ, ನಾನೆಲ್ಲ ನೋಡ್ಕೋತೀನಿ ಅಂತ ಭೀಮ. ಪುರೋಚನನ ಅಕ್ಕ ಒಬ್ಬಳಿದ್ದು, ಅಡಿಗೆ ಮಾಡಿ ಹಾಕ್ತೀನಿ ಅಂತ ಅವಳು ಬಂದಿದ್ದು, ಮಾಡ್ತಿದ್ದು. ಅವಳ ಉದ್ದೇಶ ಏನು ಅಂದರೆ ಅಡಿಗೆ ಮಾಡೋ ಉದ್ದೇಶ ಅಲ್ಲ, ಅಡಿಗೆ ವಿಷ ಹಾಕೋ ಉದ್ದೇಶ. ಅದಕ್ಕೆ ಭೀಮ ಒಂದು ನಿಯಮ ಇಟ್ಕೊಂಡ್ಬಿಟ್ಟ, ನನಗೆ ಊಟ ಆದ್ಮೇಲೆ ಎಲ್ಲರೂ ಮಾಡಬೇಕು. ಅಣ್ಣ ಆಯಿತು, ತಾಯಿ ಆಯಿತು, ಯಾರೇ ಆಗಲಿ, ನನ್ನ ಊಟ ಆದ್ಮೇಲೆ ಎಲ್ರಿಗೂ ಅವತ್ತು ಹಾಗೇನೆ ದೇವರಿಗೆ ನೈವೇದ್ಯ ಆಗಿ ಪ್ರಾಣದೇವರಿಗೆ ನೈವೇದ್ಯ ಆದ್ರೇನೆ ಊಟ. ಪ್ರಾಣದೇವರಿಗೆ ಯಾವತ್ತು ನೈವೇದ್ಯ ಇಲ್ಲ ಅವತ್ತು ಊಟ ಇಲ್ಲ. ಏಕಾದಶಿ ದೇವರಿಗೆ ನೈವೇದ್ಯ ಮಾಡ್ತಾರೆ, ದೇವರಿಗೆ ನಿಯಮ ಇಲ್ಲ. ಆದರೆ ಪ್ರಾಣದೇವರಿಗೆ ನಿಯಮ ಇದೆ, ಅವರಿಗಿಲ್ಲ, ಯಾರಿಗೂ ಇಲ್ಲ. ಸ್ವದಿತಂ ಮಹಾತರಿಶ್ವಾನ, ಪ್ರಾಣದೇವರು ತಗೊಂಡದ್ದನ್ನೇ ತಗೋರು. ಯಾಕೆ ಭೀಮ ಈ ನಿಯಮ ಮಾಡಿದ? ಎಲ್ಲರೂ ನೋಡುವ ಹೊಟ್ಟೆ ಬಾಕ ಅದಕ್ಕೆ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲ, ವಿಷ ಹಾಕಿದ್ರೆ ಅದು ಗೊತ್ತಾಗ್ತಿತ್ತು ಭೀಮನಿಗೆ. ಪೂರ್ತಿ ವಿಷದ ಅನ್ನ ಪೂರ್ತಿ ತಾನೇ ಊಟ ಮಾಡಿಬಿಡ್ತಿದ್ದ, ಒಬ್ರಿಗೂ ಉಳಿಸ್ತಿದ್ದಿಲ್ಲ. ವಿಷ ಹಾಕಿದ್ದಿಲ್ಲ ಅಂದರೆ ಬೇರೆಯವ್ರಿಗೂ ಉಳಿಸ್ತಿದ್ದ. ಅದಕ್ಕೆ ತಾನು ಮೊದಲು ಊಟ ಮಾಡೋದು ಅಂತ ಪದ್ಧತಿ ಇಟ್ಕೊಂಡು ಕೆಲವು ಸಲ ಭೀಮಪುರ ತಿಂದುಬಿಡ್ತಿದ್ದ. ಅವತ್ತು ಯಾರಿಗೂ ಇಲ್ಲ, ಇನ್ನೊಂದ್ಸಲ ಯಾರಾದರೂ ಇವರೇ ಮಾಡಬೇಕು, ಊಟ ಮಾಡಬೇಕು. ವಿಷದ ಪ್ರಶ್ನೆನೇ ಬರಲಿಲ್ಲ. ಆ ಪುರೋಚನ ಬೆಂಕಿ ಹಚ್ಚಲಿಕ್ಕೆ ಬಂದಿದ್ದ. ಬೆಂಕಿ ಹಚ್ಚೋಣ ಅಂತ ಕಾಯ್ತಾ ಇದ್ದ. ಹಗಲೊತ್ತು ಹಚ್ಚಲಿಕ್ಕೆ ಆಗೋದಿಲ್ಲ, ರಾತ್ರಿ ಮಲಗಿರ್ತಾರೆ, ಹಚ್ಚೋಣ ಅಂತ. ಆದರೆ ಎಲ್ಲರೂ ಮಲಗಿದ್ರು, ಭೀಮ ಮಲಗಲೇ ಇಲ್ಲ. ಹೊದ್ಕೊಳ್ಳೋದು, ಸುಮ್ಮನೆ ತೆಗೆದು ನೋಡೋದು, ಪುರೋಚನ ಬೆಂಕಿ ಹಚ್ಚಿದ್ರೆ ಅಂತ. ಇವನು ಕಂಡುಬಿಟ್ಟು ನೋಡಿದಾಗ ಭೀಮ ಕಂಡುಬಿಟ್ಟಿರ್ತಿದ್ದ. ಮತ್ತೆ ಹೊದ್ಕೊಂಡು ಮಲ್ಕೊಳ್ಳೋದು. ಮತ್ತೊಂದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಈಗಾದರೂ ಹಚ್ಚೋಣ ಅಂತ ಹೊದಕೆ ತೆಗೆದ್ರೆ ಮತ್ತೆ ಭೀಮ ಕಂಡುಬಿಟ್ಕೊಂಡೇ ಕೂತಿದ್ದ. 6 ತಿಂಗಳು ಹಿಂಗೆ ಆಯ್ತು. 6 ತಿಂಗಳು ಪುರೋಚನನ್ನು ನಿದ್ದೆ ಮಾಡಲಿಲ್ಲ, ಭೀಮನೂ ನಿದ್ದೆ ಮಾಡಲಿಲ್ಲ. ಪುರೋಚನನಿಗೆ ಸಾಕಾಗಿ ಕಣ್ಣು ಮುಚ್ಚಿ ನಿದ್ದೆ ಮಾಡಿದ್ದು. ಆಗ ಭೀಮ ಇದೇ ಸರಿಯಾದ ಸಂದರ್ಭ ಅಂತ ಹೇಳಿ ಆ ಅರಿಗಿನ ಮನೆಗೆ ತಾನೇ ಬೆಂಕಿ ಹಚ್ಚಿ, ಕುಂತಿ, ಧರ್ಮರಾಜ, ಅರ್ಜುನ, ನಕುಲ, ಸಹದೇವ ಎಲ್ಲರನ್ನು ತಲೆ ಮೇಲೆ, ಹೆಗಲ ಮೇಲೆ, ಕಂಕುಳಲ್ಲಿ, ಸೊಟ್ಟದಲ್ಲಿ, ಈಗ 4 ಜನ ಅಣ್ಣ ತಮ್ಮಂದರು, 4 ಮಂದಿ, ಕುಂತಿ ಬೇರೆ, ಇಷ್ಟೂ ಮಂದಿಯನ್ನು ಒಬ್ಬ ಭೀಮ ಹೊತ್ತುಕೊಂಡು ಸುರಂಗ ಮಾರ್ಗ ಮೊದಲೇ ತಯಾರಾಗಿತ್ತು. ವಿದುರ ಮಾಡಿಟ್ಟಿದ್ದ ಸುರಂಗ ಮಾರ್ಗದಿಂದ ಹಿಡಿಂಬವನ ತನಕ ಬಂದು ಅಲ್ಲಿ ವೇದವ್ಯಾಸ ದೇವರ ಹತ್ರ ಸೇರಿ. ಇದು ಕಥೆ. ಏನು ಅರ್ಥ ಇದಕ್ಕೆ? ಇವತ್ತು ನಾವೆಲ್ಲ ಇದ್ದೀವಿ, ನಮ್ಮ ದೇಹವೇ ಅರಿಗಿನ ಮನೆ. ಯಾವತ್ತೂ ಒಂದು ದಿವಸ ಬೆಂಕಿ ಹಚ್ಚಲಿಕ್ಕೆ ಇರೋದು ಅಂತ ಅರ್ಥ. ಹಂಗೆ ಅರಿಗಿನ ಮನೆ ಇದೆ. ಒಳಗಡೆ ಇರ್ತಕ್ಕಂಥ ಜೀವ ಭೀಮ ಇದ್ದ ಹಾಗೆ. ಅರಿಗಿನ ಮನೆಯಲ್ಲಿ ಭೀಮ ಹೇಗಿದ್ದ? ಸದಾ ಎಚ್ಚರಿಕೆಯಲ್ಲಿ. ದೇಹದಲ್ಲಿರ್ತಕ್ಕಂಥ ಜೀವನವು ಕೂಡ ಜಾಗರೂಕನಾಗಿರ್ಬೇಕು, ಹುಷಾರಾಗಿರ್ಬೇಕು.
ದಾರಿ ತಪ್ಪದಂತೆ, ಕಾಮಕ್ರೋಧಾದಿಗಳಿಗೆ ಒಳಗಾಗದಂತೆ ಬಹಳ ಎಚ್ಚರಿಕೆಯಲ್ಲಿ ಜೀವನ ಮಾಡಬೇಕು. ಇದೇ ದೇಹವೇ ಅರಗಿನ ಮನೆ, ಒಳಗಿರೋ ಜೀವನೇ ಭೀಮ. ಸುಮ್ಮನೆ ನಿದ್ದೆ ಹೊಡೆದು ಬಿಡೋದಲ್ಲ, ಯಾರ್ಯಾರೋ ಬರ್ತಾರೆ, ಎಚ್ಚರಿಕೆಯಲ್ಲಿ ಇರಬೇಕು. ಭೀಮ ಇದ್ದಾರೆ. ಆಮೇಲೆ ಒಂದು ದಿವಸ ಭೀಮನೇ ದೇಹಕ್ಕೆ ಇದಕ್ಕೆ ವಾರಣಾವತದ ಮನೆಗೆ ಲಾಕ್ಷಾಗೃಹ ಅಂತ ಹೆಸರೋದಕ್ಕೆ ಅದಕ್ಕೆ ಬೆಂಕಿ ಹೆಚ್ಚಿ ಎಲ್ಲರನ್ನು ಹೊತ್ತುಕೊಂಡು ಸುರಂಗ ಮಾರ್ಗದಲ್ಲಿ ಹೋದ. ಅಂದ್ರೆ ಅರ್ಥ ಏನು? ಒಂದಿಷ್ಟು ದಿವಸ ಇದ್ದು ಸಾಧನೆ ಮಾಡಿ ಜೀವನಾದವನು ಈ ದೇಹವನ್ನು ಪರಿತ್ಯಾಗ ಮಾಡಿ ಬೆಂಕಿಗೆ ಆಹುತಿ ಕೊಟ್ಟು ತಾನೇನು ಶಾಸ್ತ್ರ ಅಧ್ಯಯನ ಮಾಡಿರ್ತಾನೆ. ಅರ್ಜುನನ್ನು ಹೊತ್ತುಕೊಂಡ ಅಂದ್ರೆ ಶ್ರವಣ ಮಾಡಿದ ಸಂಸ್ಕಾರ ಇಟ್ಕೋಬೇಕು. ಧರ್ಮರಾಜನ ಹೊತ್ತುಕೊಂಡ ಅಂದ್ರೆ ಧರ್ಮ ನಮ್ಮ ಜೊತೆಗೆ ಬರ್ತದೆ, ಬೇರೆ ಯಾವುದೂ ಬರೋದಿಲ್ಲ. ಧರ್ಮವನ್ನು ಹೊತ್ತುಕೊಂಡು, ಶ್ರವಣ ಮಾಡಿದ ಸಂಸ್ಕಾರ ಹೊತ್ತುಕೊಂಡು, ಶೀಲ ವಿನಯ ಅನ್ನೋ ಗುಣ ಹೊತ್ತುಕೊಂಡು, ಕುಂತಿ ಅಂದ್ರೆ ತಾಯಿ, ವೇದ ಮಾತೆ ಅವಳನ್ನು ಹೊತ್ತುಕೊಂಡು ಸುರಂಗ ಮಾರ್ಗದಲ್ಲಿ ಹೋದ. ಅಂದ್ರೆ ಬ್ರಹ್ಮನಾಡಿಯಿಂದ ಹೋಗಿ ಹಿಡಿಂಬವನದಲ್ಲಿ ವೇದವ್ಯಾಸ ದೇವರ ಹತ್ರ ಸೇರಿದ ಅಂತಂದ್ರೆ ಪರಮಾತ್ಮನ ಹತ್ರ ಸೇರೋದು ಅಂತ. ಇದು ಮಹಾಭಾರತದ ಆಧ್ಯಾತ್ಮಿಕ ಅರ್ಥ. ಇದೇ ರೀತಿ ಪ್ರತಿಯೊಂದು ಕಡೆನೂ ಮಾಡ್ಲಿಕ್ಕೆ ಬರ್ತದೆ. ಮೋಸ ಮಾಡಿ ದುರ್ಯೋಧನ ಪಾಂಡವರನ್ನ ಕಾಡಿಗಟ್ಟಿದ ಅಂತಂದ್ರೆ, ಧರ್ಮರಾಜನ ಕಾಡಿಗಟ್ಟಿದ ಅಂದ್ರೆ ಧರ್ಮವನ್ನೆಲ್ಲ ನಿಮ್ಮ ಮನೇಲಿ ಇಟ್ಕೊಳ್ಳಿ, ಹೊರಗೆ ತರಬೇಡ್ರಿ ಅಂತ ಇವತ್ತು ಹೇಳ್ತಾರಲ್ಲ, ಅದೇ ಮಾತು. ಬಂದಲ್ಲಿ ಧರ್ಮ ತರಬೇಡಿ, ನಿಮ್ಮ ಮನೇಲಿ ಮಾಡ್ಕೊಳ್ರಿ. ಬಂದಲ್ಲಿ ಎಲ್ಲರ ಜೊತೆ ಸೇರಿ ಊಟ ಹೊಡೀರಿ, ಮೈಲಿಗೆ ಮಡಿ ಯಾವುದೂ ಬೇಡ, ಎಲ್ಲ ನಿಮ್ಮ ಮನೇಲಿ ಇಟ್ಕೊಡಿ ಧರ್ಮ ಅಂತ ಧರ್ಮವನ್ನ ಕಾಡು ಪಾಲು ಮಾಡ್ತಾ ಇದ್ದಾರೆ ಇವತ್ತು ರಾಜರು. ನಾಡಿನಲ್ಲಿ ಇರಬಾರ್ದಂತೆ ಧರ್ಮ, ಕಾಡಿಗೆ ಹೋಗ್ಬೇಕು. ಧರ್ಮರಾಜನ ಕಾಡಿಗಟ್ಟಿದ್ರು ಅಂದ್ರೆ ಧರ್ಮ ಎಲ್ಲ ಕಾಡಿನಲ್ಲಿ ಇರಲಿ, ಋಷಿಗಳ ಮುನಿಗಳ ಹತ್ರ, ನಾಡಿನಲ್ಲಿ ಧರ್ಮ ಬೇಡ ಅಂತ. ಹೀಗೆ ಬೇಕಾದಷ್ಟು ಅರ್ಥಗಳಿದೆ. ಆಚಾರ್ಯರು ಅದಕ್ಕೋಸ್ಕರ ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂತ ಮಾಡಿದ್ದಾರೆ. ಕೂಡ ಅದರ ಪಾಠ ಹೇಳ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಹಾಗೆ ಇದು ಅವಶ್ಯವಾಗಿ ಪ್ರತಿಯೊಬ್ಬರೂ ಕಲಿಬೇಕಾದ್ದು ಮಹಾಭಾರತ ತಾತ್ಪರ್ಯ ನಿರ್ಣಯ. ನಿರ್ವಿಘ್ನವಾಗಿ ಪಾಠ ಮುಂದುವರಿಲಿ. ಯಾರು ಶುರು ಮಾಡಿಲ್ಲ ಅವರು ಪಾಠವನ್ನು ಶುರು ಮಾಡಲಿ, ಅಧ್ಯಯನ ಮಾಡಲಿ. ಇದು ವಿಧಿ ಇದೆ, ಭಗವಂತನ ಅನುಗ್ರಹ ಆಗ್ತದೆ ಅಂತ ಹೇಳ್ತಾ ಇವತ್ತಿನ ಭೀಮರಥಿ ಶಾಂತಿ ಪ್ರಯುಕ್ತವಾಗಿ ಎಲ್ಲ ಸಂವತ್ಸರಾಭಿಮಾನಿ ದೇವತೆಗಳೆಲ್ಲ ಅನುಗ್ರಹ ಮಾಡಲಿ ಅಂತ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ. ಬನ್ನಿ ಯಜಮಾನರು ಮುಂದೆ ಬನ್ನಿ, ಯಜಮಾನರು ಮುಂದೆ ಬನ್ನಿ.